ಶ್ರೀ ದತ್ತ ಭಾಗವತ. ಶಿವಂ ಶಾಂತಂ ಪ್ರಸನ್ನಂ ಓಂಕಾರಂ ಸಚ್ಚಿತ್ಸುಖ ಕೇವಲಂ ಭಕ್ತ ಮುಕ್ತಿಪ್ರದಂ ವಂದೇ ದತ್ತಾತ್ರೇಯಂ ಜಗದ್ಗುರುಂ. ಭಾಗ 3. ಉತ್ತರಕಾಂಡ. ಪ್ರಥಮ ಸ್ಕಂದ. ಶ್ರೀಪಾದ ಶ್ರೀವಲ್ಲಭ ಲೀಲಾಮೃತ. ಅಧ್ಯಾಯ 7. ಸಾಯಣಾಚಾರ್ಯರಿಗೆ ಶ್ರೀಪಾದರು ಚಾಂಡಾಳ ರೂಪದಲ್ಲಿ ದೀಕ್ಷೆಯನ್ನಿತ್ತು ಆತನನ್ನು ನಾಮಾನಂದ ಹೆಸರಿನಿಂದ ಕೀರ್ತಿವಂತನನ್ನಾಗಿ ಮಾಡಿದ್ದು. ಒಮ್ಮೆ ಸಾಯಣಾಚಾರ್ಯರು ಸದ್ಗುರುವನ್ನು ಅರಸುತ್ತಾ ದೇಶ ಸಂಚಾರ ಮಾಡಿ ಕೊನೆಗೆ ಪೀಠಿಕಾಪುರಕ್ಕೆ ಬರುವರು. ಅವರು ಅಲ್ಲಿರುವ ಕುಂತಿ ಮಾಧವನನ್ನು ದರ್ಶಿಸಿ ಹೊರಬರುವಾಗ ಅವರೆದುರಿಗೆ ಧುತ್ತೆಂದು ಚಾಂಡಾಳನೊಬ್ಬ ಬಂದು ನಿಂತನು. ಅಷ್ಟೇ ಅಲ್ಲದೆ ಆ ಚಾಂಡಾಳನು ಸಾಯಣನನ್ನು ಕುರಿತು, ಹೇ ಆಚಾರ್ಯ, ನನಗೆ ಗುರುದಕ್ಷಿಣೆಯನ್ನು ಒಪ್ಪಿಸಿ ಇಲ್ಲಿಂದ ಮುಂದಕ್ಕೆ ಸಾಗು ಎಂದು ಗದರಿಸಹತ್ತಿದ. ಈ ದೃಶ್ಯವನ್ನು ನೋಡುತ್ತಿದ್ದ ಜನರು, ಅಯ್ಯೋ ಪಾಪ, ಈ ಬಡ ಬ್ರಾಹ್ಮಣನನ್ನು ವಿನಾಕಾರಣ ಸತಾಯಿಸುತ್ತಿದ್ದ ಈ ಚಾಂಡಾಳನು ಕುಡಿದು ಬಂದಂತಿದೆ ಎಂದು ತಮ್ಮಲ್ಲೇ ಅಂದುಕೊಳ್ಳುತ್ತಿದ್ದರು. ಆಗ ಸ್ವಲ್ಪ ಧೈರ್ಯ ತಂದುಕೊಂಡವನಾದ ಸಾಯಣಾಚಾರ್ಯರು ಅವನನ್ನು ಕುರಿತು, ಏಯ್, ನೀನ್ ಯಾರೆಂದು ಹೇಳು. ಅಲ್ಲದೆ ನನ್ನ ಹೆಸರು ನಾಮಾನಂದ ಅಲ್ಲ. ನಾನು ಸಾಯಣಾಚಾರ್ಯನೆಂಬ ಭಾರದ್ವಾಜ ಗೋತ್ರದ ವೈಷ್ಣವ ಬ್ರಾಹ್ಮಣನಾಗಿದ್ದೇನೆ. ನನ್ನಲ್ಲಿ ಗುರುದಕ್ಷಿಣೆ ಕೇಳುವುದು ಸರಿಯಲ್ಲ ಎನ್ನಲು, ಆಗ ಮತ್ತೆ ಆ ಚಾಂಡಾಳನು, ಏಯ್, ಊರೂರು ತಿರುಗುತ್ತಾ ನನ್ನನ್ನು ಉದ್ಧರಿಸುವ ಗುರು ಎಲ್ಲಿರುವನೆಂದು ನಾನಾ ಜನರನ್ನು ಕೇಳುತ್ತಾ ಹುಚ್ಚು ನಾಯಿಯಂತೆ ತಿರುಗುತ್ತಿದ್ದೀಯ. ಅಲ್ಲದೆ ಬ್ರಾಹ್ಮಣ ಜನ್ಮವೆತ್ತಿರುವೆನೆಂದು ದುರಹಂಕಾರದಿಂದ ಸತ್ಯವನ್ನು ಕಾಣಲಾಗದೆ ಅಲೆಯುತ್ತಿದ್ದೀಯ. ಕೇಳು, ನಾನೇ ನಿನ್ನ ಸದ್ಗುರುವು. ನಾನೇ ನಿನಗೆ ನಾಮಾನಂದನೆಂಬ ಹೆಸರಿನಿಂದ ಸನ್ಯಾಸ ದೀಕ್ಷೆಯನ್ನು ಕೊಡುತ್ತಿದ್ದೇನೆ. ಮರ್ಯಾದೆಯಿಂದ ನಿನ್ನ ಬಳಿ ಇರುವುದನ್ನೆಲ್ಲ ಗುರುದಕ್ಷಿಣೆಯಾಗಿ ಅರ್ಪಿಸು. ಎಲ್ಲರೂ ನೋಡುತ್ತಿದ್ದಂತೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನನ್ನು ಗುರುವಾಗಿ ಸ್ವೀಕರಿಸುವೆಯಾ? ಇಲ್ಲವಾದಲ್ಲಿ ಈ ಕತ್ತಿಯಿಂದ ನಿನ್ನನ್ನು ತುಂಡರಿಸುವೆನು. ಹೌದಾದರೆ ಹೂ ಎನ್ನು, ಬೇಡವಾದರೆ ಇಲ್ಲವೆನ್ನು. ಎರಡರಲ್ಲಿ ಯಾವುದಾದರೂ ಒಪ್ಪಿಕೊ. ಅಷ್ಟೇ ಅಲ್ಲ, ನೀನಿಲ್ಲಿ ಮುಕ್ಕೋಟಿ ದೇವರಲ್ಲಿ ಯಾರನ್ನು ಪ್ರಾರ್ಥಿಸಿದರೂ ನಿನ್ನನ್ನು ರಕ್ಷಿಸಲು ಸಾಧ್ಯವಿಲ್ಲ ಎನ್ನುತ್ತಾ ಚಳಪಿಸುವ ಕತ್ತಿಯನ್ನು ಹಿಡಿದು ಆ ಚಾಂಡಾಲನು ಇವನ ಮೇಲೆ ಏರಿ ಬರಲು ನಿರ್ವಾಹವಿಲ್ಲದೆ ಸಾಯಣನು ದೈವೇಚ್ಛೆಯಂತೆ ಆಗಲೆಂದು ಅವನಲ್ಲಿರುವುದೆಲ್ಲವನ್ನೂ ಅವನಿಗೆ ಸಮರ್ಪಿಸಿ, ನೀನೇ ನನ್ನ ಗುರುದೇವ, ನೀನೇ ನನಗೆ ಇಹಪರವೆಂದು ಆ ಚಾಂಡಾಳನ ಕಾಲಿಗೆರಗಿದನು. ಆಗ ವಾತ್ಸಲ್ಯ ಮೂರ್ತಿಯಾದ ಶ್ರೀಪಾದ ಶ್ರೀವಲ್ಲಭರು ಮೆಲ್ಲಗೆ ಸಾಯಣನ ತೋಳುಗಳು ಹಿಡಿದೆತ್ತಲು ಎದುರಿಗೆ ಚಾಂಡಾಳನ ಬದಲಾಗಿ ಮಂಗಳಮೂರ್ತಿಯಾದ ಸಾಕ್ಷಾತ್ ದತ್ತಾವತಾರಿಯಾದ ಶ್ರೀಪಾದ ಶ್ರೀವಲ್ಲಭರನ್ನು ಕಂಡು ಸಾಯಣನು ಆಶ್ಚರ್ಯಚಕಿತನಾಗಿ ಪರಮಾನಂದ ಹೊಂದುತ್ತಾನೆ. ಹಾಗೂ ತಾನು ಅರಿಯದೇ ಮಾಡಿದ ತಪ್ಪಿಗಾಗಿ ಮತ್ತೆ ಮತ್ತೆ ಸದ್ಗುರುವಿನ ಪಾದಗಳಿಗೆರಗಿ ಕ್ಷಮೆಯಾಚಿಸುತ್ತಾನೆ. ಕರುಣಾಘನರಾದ ಶ್ರೀಪಾದರು, ಹೇ ಭಕ್ತನೇ, ಯೋಚಿಸದಿರು. ನಿನ್ನ ಪರೀಕ್ಷೆಗಾಗಿಯೇ ನಾನು ನಿನಗೆ ಹೀಗೆ ಮಾಡಿದ್ದೇನೆ. ಇಂದಿನಿಂದ ನೀನು ನಾಮಾನಂದನೆಂದೇ ಖ್ಯಾತಿಯಾಗೆಂದು ಅವನಿಗೆ ಸನ್ಯಾಸ ದೀಕ್ಷೆ ನೀಡುವರು. ಅಷ್ಟೇ ಅಲ್ಲದೆ ಶ್ರೀಪಾದರು ಅವನಿಗೆ ಭಿಕ್ಷಾರೂಪದಲ್ಲಿ ತನ್ನ ಕೈಯಿಂದಲೇ ಉಣ್ಣಿಸಿ ನಂತರ ಅವನಿಗೆ ಜೀವನ್ಮುಕ್ತ ಸ್ಥಿತಿಗಳಾದ ಸಾಲೋಕ್ಯ ಮುಕ್ತಿ, ಸಾಮೀಪ್ಯ ಮುಕ್ತಿ, ಸಾರೂಪ್ಯ ಮುಕ್ತಿ ಹಾಗೂ ಸಾಯುಜ್ಯ ಮುಕ್ತಿ ಕುರಿತು ವಿವರವಾಗಿ ಹೇಳಿ ಈ ತತ್ವವನ್ನು ವಿಶ್ವ ಕಲ್ಯಾಣಕ್ಕಾಗಿ ವಿನಿಯೋಗಿಸು ಹಾಗೂ ಯಾವಾಗಲೂ ನಿನ್ನೊಳಗೆ ನಾನಿರುವೆನೆಂದು ಅಭಯವಚನವನ್ನು ನೀಡಿ ಅವನ ತಲೆಯ ಮೇಲೆ ತನ್ನ ವರದ ಹಸ್ತವನ್ನಿರಿಸಿ ಆ ದಿನ ಶ್ರೀಪಾದರು ನಾಮಾನಂದನನ್ನು ಬಾಪನಾರ್ಯರ ಬಳಿ ಕರೆದುಕೊಂಡು ಹೋಗಿ ಅಂದು ರಾತ್ರಿ ಬಾಪನಾರ್ಯರಿಂದ ಈತನಿಗೆ ಹಲವಾರು ಬೋಧನೆಗಳು ಮಾಡಲು ಹೇಳುವನು. ಹೀಗೆ ಶ್ರೀಪಾದರ ಕುರಿತು ಬಾಪನಾರ್ಯರು ಅಂದು ಸಾಯಣನಿಗೆ ಹೇಳಿದ ಒಂದು ಸ್ತೋತ್ರವು ಹೀಗಿದೆ. ಶ್ರೀಮದನಂತ ಶ್ರೀ ವಿಭೂಷಿತ ಅಪ್ಪಲ ಲಕ್ಷ್ಮೀ ನರಸಿಂಹರಾಜ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ, ಶ್ರೀ ವಿದ್ಯಾಧರಿ ರಾಧ ಸುರೇಖ ಶ್ರೀರಾಖೀಧರ ಶ್ರೀಪಾದ, ಜಯ ವಿಜಯೀ ಭವ ದಿಗ್ವಿಜಯೀ ಭವ, ಶ್ರೀಮದಖಂಡ ಶ್ರೀ ವಿಜಯೀ ಭವ.
ಮಾತಾ ಸುಮತಿ ವಾತ್ಸಲ್ಯಾಮೃತ ಪರಿಪೋಷಿತ ಜಯ ಶ್ರೀಪಾದ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ ಸತ್ಯ ಋಷೀಶ್ವರ ದುಹಿತಾನಂದನ ಬಾಪನಾರ್ಯನುತ ಶ್ರೀಚರಣ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ ಸವಿತೃ ಕಾಠಕ ಚಯನ ಪುಣ್ಯ ಫಲ ಭಾರದ್ವಾಜ ಋಷಿ ಗೋತ್ರ ಸಂಭವ ಜಯ ವಿಜಯೀ ಭವ ದಿಗ್ವಿಜಯೀ ಭವ ಶ್ರೀಮದಖಂಡ ಶ್ರೀ ವಿಜಯೀ ಭವ दो चौपाती देव लक्ष्मी घन संख्या बोधित श्रीचरण जय विजयी भव दिग्विजयी भव श्रीमदखंडा श्री विजयी भव पुण्य रूपिणी राजमांबसुत गर्भ पुण्य फल संजाता जय विजयी भव दिग्विजयी भव श्रीमदखंडा श्री विजयी भव सुमति नंदन नरहरि नंदन दत्त देव प्रभु श्रीपाद जय विजयी भव दिग्विजयी भव श्रीमदखंडा श्री विजयी भव पीठिकापुर नित्य विहार मधुमति दत्ता मंगल रूप जय विजयी भव दिग्विजयी भव श्रीमदखंडा श्री विजयी भव ಯಾರೇ ಆಗಲಿ ಈ ಸ್ತೋತ್ರವನ್ನು ಪರಿಶುದ್ಧವಾದ ಮನಸ್ಸಿನಿಂದ ಪಠಿಸಲು ಅವರು ತಕ್ಷಣವೇ ಶ್ರೀಪಾದರ ಕೃಪೆಗೆ ಪಾತ್ರರಾಗುವರು ಎಂದು ಹೇಳಿ ಬಾಪನಾರ್ಯರು ರಾಮಾನಂದರನ್ನು ಆ ರಾತ್ರಿ ಅಲ್ಲೇ ಇರಿಸಿಕೊಂಡು ಮಾರನೇ ದಿನ ಅವರನ್ನು ಒಳ್ಳೆಯದಾಗಲಿ ಎಂದು ಹರಸಿ ಕಳುಹಿಸಿಕೊಡುವರು. ಶ್ರೀಪಾದರಿಗೆ ಯಾವುದೇ ರೀತಿಯ ಗುಣಭೇದವಾಗಲಿ ಕುಲಭೇದವಾಗಲಿ ಇರುವುದಿಲ್ಲ. ಅವರು ಭಾವಾದ್ವೈತವನ್ನು ಬೋಧಿಸುತ್ತಿರುವವರು. ಅವರು ಪಕ್ಷಪಾತರಹಿತರು. ಅವರು ಜಾತಿ ಮತ ವರ್ಣ ಭಯೋಧ ಪಕ್ಷಪಾತವಿಲ್ಲದೆ ಅವರವರ ಯೋಗ್ಯತೆಗಳಿಗನುಸಾರವಾಗಿ ಅನುಗ್ರಹಿಸುತ್ತಿದ್ದರು. ಶ್ರೀಪಾದರು ವೇದಗಳ ಅಧ್ಯಯನ ಮಾಡುವ ಅಧಿಕಾರ ಎಲ್ಲರಿಗೂ ಇದೆ ಎಂದು ಸಾರಿದರು ಎನ್ನುವಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ. ಜೈ ಗುರುದೇವ ದತ್ತ.